ಹಲೋ ನಮಸ್ಕಾರ ವೀಕ್ಷಕರೇ, ನಿನ್ನೆ IPL ಮಿನಿ ಆಕ್ಷನ್ ಮುಗಿದ ನಂತರ ನಮ್ಮ RCBಯ ಕೋಚ್ ಆಂಡಿ ಫ್ಲವರ್ ಅವರು ಆಕ್ಷನ್ ಬಗ್ಗೆ ಹೊಸ ಆಟಗಾರರ ಬಗ್ಗೆ ಏನೆಲ್ಲ ಹೇಳಿದ್ರು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಸ್ಪೋರ್ಟ್ಸ್ ಬಗ್ಗೆ ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಮ್ಮ RCB ಕೋಚ್ ಆಂಡಿ ಫ್ಲವರ್ ಅವರು ವೆಂಕಟೇಶ್ ಅಯ್ಯರ್ ಅವರ ಒಂದು ಬೈ ಬಗ್ಗೆ ಹೇಳ್ತಾರೆ. ಕಳೆದ ಬಾರಿ ನಾವು ತುಂಬಾನೇ ಸ್ಟ್ರಗಲ್ ಮಾಡಿದ್ವಿ, ಬಟ್ ಈ ಬಾರಿ 7 ಕೋಟಿಗೆ ನಮಗೆ ಸಿಕ್ಕಿದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ವೈಯಕ್ತಿಕವಾಗಿ ನನಗೆ ಅವರು ನಮ್ಮ ತಂಡಕ್ಕೆ ಬಂದಿದ್ದು ಖುಷಿ ಆಗಿದೆ. ನಾನು ಆಕ್ಷನ್ ಕಿಂತ ಮುಂಚೆನೆ ಅವ್ರ ಬಗ್ಗೆ ಅವ್ರ ಜೊತೆ ನಾನು ಮಾತನಾಡಿದ್ದೆ. ಅವರು ಇಂಟ್ರೆಸ್ಟ್ ಅನ್ನ ತೋರಿಸಿದ್ರು, ನಮ್ಮ ತಂಡಕ್ಕೆ ಬರೋಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರು. ಹೀಗಾಗಿ ನಾವು ಅವ್ರನ್ನ 10 ಕೋಟಿವರೆಗೂ ಆದ್ರೂ ಕೂಡ ನಾವು ಪರ್ಚೇಸ್ ಮಾಡಕ್ಕೆ ರೆಡಿ ಇದ್ವಿ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲದೆ ಹೊಸ ಆಟಗಾರರ ಬಗ್ಗೆ ಹೇಳ್ತಾರೆ. ಆಲ್ರೆಡಿ ನಮ್ಮ ತಂಡ ಒಂದು ಬ್ಯಾಲೆನ್ಸ್ಡ್ ಆಗಿದೆ, ಮತ್ತೆ ನಾವು ಹೊಸ ಆಟಗಾರರನ್ನ ಅಥವಾ ಎಕ್ಸ್ಟ್ರಾ ಪ್ಲೇಯರ್ಸ್ ಗಳನ್ನ ಮಾತ್ರ ನಾವು ಪರ್ಚೇಸ್ ಮಾಡಬೇಕಾಗಿತ್ತು. ಬಟ್ ವೆಂಕಟೇಶ್ ಅಯ್ಯರ್ ಅವರು ಎಲ್ಲಾ ಪಂದ್ಯಗಳನ್ನ ಆಡ್ತಾರೆ ಅಂತ ಆಂಡಿ ಫ್ಲವರ್ ಅವರು ಹೇಳಿದ್ದಾರೆ. ಮತ್ತೆ ಹೊಸ ಯಂಗ್ ಬಾಲರ್ ಗಳ ಬಗ್ಗೆ ಕೂಡ ಮಾತಾಡ್ತಾರೆ, ಮತ್ತೆ ಫಾರಿನ್ ಬಾಲರ್ ಗಳ ಬಗ್ಗೆನೂ ಕೂಡ ಮಾತಾಡ್ತಾರೆ. ಒಟ್ಟಿನಲ್ಲಿ ಟೀಮ್ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ಡ್ ಆಗಿ ಕಾಣ್ತಾ ಇದೆ. ತುಂಬಾ ಜನ ನಮ್ಮ ತಂಡದಲ್ಲಿ ಆಲ್ರೌಂಡರ್ಸ್ ಗಳಿದ್ದಾರೆ, ಅವರು ಜಾಸ್ತಿ ಇಂಪ್ಯಾಕ್ಟ್ ಮಾಡಲಿದ್ದಾರೆ ಈ ವರ್ಷ ಅಂತ ಆಂಡಿ ಫ್ಲವರ್ ಅವರು ಆಕ್ಷನ್ ಮುಗಿದ ನಂತರ ಹೇಳ್ತಾರೆ. ನಿನ್ನೆನೆ ಈ ಒಂದು ಮಾಹಿತಿನ ಶೇರ್ ಮಾಡಬೇಕಾಗಿತ್ತು, ಬಟ್ ಆಚೆ ಇರೋದ್ರಿಂದ ವಿಡಿಯೋ ಮಾಡಕ್ಕಾಗಿರಲಿಲ್ಲ. ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣಂತೆ. ಥ್ಯಾಂಕ್ ಯು.